ಇದನ್ನ ನೋಡಿದ ತಕ್ಷಣ ನೀವು ಶಾಕ್ ಆಗ್ತೀರಾ. ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ನಮ್ಮಮ್ಮ ಈ ಪೆನ್ ಕೊಡ್ಸಿದ್ದು. ಫಸ್ಟ್ ಟೈಮ್ ನಾನು ಪಾರ್ಕರ್ ಪೆನ್ ಇದೇ ಯೂಸ್ ಮಾಡಿದ್ದು, ನಮ್ಮಮ್ಮ ಕೊಡ್ಸಿರೋದು. ತುಂಬಾ ಪ್ರೀಶಿಯಸ್ ಈ ಪೆನ್ ನನಗೆ. ಹಾಯ್ ಹಲೋ ನಮಸ್ಕಾರ, ಇದು ವಿ4 ವ್ಲಾಗ್ಸ್ ಇಂದ ನಿಮ್ಮ ಪುಟ್ಟ ತಂಗಿ ವಿ4 ವೃತ ಮಾಡುವ ಹೃದಯಪೂರ್ವಕ ಪ್ರೀತಿಯ ಮನಪೂರ್ವಕ ನಮಸ್ಕಾರಗಳು. ವಿ4 ವ್ಲಾಗ್ಸ್ಗೆ ಸುಸ್ವಾಗತ. ಸೊ ಇವತ್ತು ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ಎಲ್ರು ಇವಾಗ ಹೇಳ್ತಾರಲ್ವಾ ವಾಟ್ಸ್ ದೇರ್ ಇನ್ ಮೈ ಬ್ಯಾಗ್, ನನ್ನ ಬ್ಯಾಗ್ ಅಲ್ಲಿ ಏನಿದೆ ಅಂತ ತೋರ್ಸ. ಸೊ ಇವತ್ತು ನಾನು ಕೂಡ ವಾಟ್ಸ್ ದೇರ್ ಇನ್ ಮೈ ಬ್ಯಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನೋಡಿ, ದೇರ್ ಇನ್ ಮೈ ಬ್ಯಾಗ್. ಈ ಬ್ಯಾಗ್ ಎಷ್ಟು ಚೆನ್ನಾಗಿದೆ, ಅದು ಚೆನ್ನಾಗಿ. ಓಕೆ ಫೈನ್, ಮಾತ್ರ ಇರೋದಿದ್ದು, ಚೆನ್ನಾಗಿಲ್ಲ ಅಂದ್ರೂ ಫೈನ್. ವಾಟ್ಸ್ ದೇರ್ ಇನ್ ಮೈ ಬ್ಯಾಗ್. ಈ ಬ್ಯಾಗ್ ಒಂದಿದೆ, ಈ ಬ್ಯಾಗ್ ಒಂದಿದೆ. ಬಟ್ ಆದ್ರೆ ನಾನು ಇವೆರಡು ಬ್ಯಾಗ್ದು ವಾಟ್ಸ್ ದೇರ್ ಇನ್ ಮೈ ಬ್ಯಾಗ್ ಮಾಡ್ತಾ ಇಲ್ಲ. ಬಟ್ ಆದ್ರೆ ಇವೆರಡು ಬ್ಯಾಗ್ದು ನಾನು ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋದು ವಾಟ್ಸ್ ದೇರ್ ಇನ್ ಮೈ ಬ್ಯಾಗ್. ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ. ಯಾಕಂದ್ರೆ ನಾನು ಈ ತರದ ಬ್ಯಾಗ್ಗಳು ಏನಿದೆ ಅಲ್ಲ, ಈ ತರ ಕೈಯಲ್ಲಿ ಹಿಂಗೆ ಹಾಕೊಳ್ಳೋ ಬ್ಯಾಗ್ ಏನಿದೆ, ಈ ತರ ಬ್ಯಾಗ್ ನನಗೆ ಇಷ್ಟ ಆಗಲ್ಲ. ಆಮೇಲೆ ಫಂಕ್ಷನ್ಗಳಿಗೆ ಹಾಕೊಂಡೋದ್ರು ಕೂಡ ನಾನು ಏನ್ ಮಾಡ್ತೀನಿ, ಒಂದು ಫೋನ್ ಇಟ್ಕೊಂತೀನಿ, ಇಲ್ಲಾಂದ್ರೆ ಏನು ಇಟ್ಕೊಳ್ಳಲ್ಲ. ಫೋನ್ ಒಂದು, ಮೈಕ್ ಒಂದು ಇಟ್ಕೊಂತೀನಿ, ಅದ್ ಬಿಟ್ರೆ ಬೇರೆ ಏನು ಇಟ್ಕೊಳ್ಳಲ್ಲ. ಅದನ್ನು ಇಟ್ಕೊಳಲ್ಲ, ನಾನು ನಮ್ಮ ಅಮ್ಮಂಗೆ ಕೊಡ್ತೀನಿ. ಆ ಬ್ಯಾಗ್ನ ನಮ್ಮ ಮಮ್ಮಿಗೆ ಕೊಟ್ಬಿಡ್ತೀನಿ. ಯಾಕಂದ್ರೆ ಫೋನ್ ನನ್ನ ಕೈಲೇ ಇರುತ್ತೆ. ಇನ್ನೇನಿದ್ರು ಖಾಲಿ ಬ್ಯಾಗು, ಯಾಕಂದ್ರೆ ಅದ್ರೊಳಗೆ ಏನು ದುಡ್ಡೇನು ಹಾಕಿರಲ್ಲ. ಯಾಕಂದ್ರೆ ಕ್ಯಾಶಿಯರ್ ನನ್ನ ಜೊತೆ ಇರ್ತಾರಲ್ವಾ. ಅಮ್ಮ ಹೆಂಗೋ ನಾನೇನು ದುಡ್ಡು ತಗೊಂಡು ಹೋಗಲ್ಲ. ಸೊ ಈ ತರ ಬ್ಯಾಗ್ ನನಗೆ ಅಷ್ಟು ಕಂಫರ್ಟ್ ಅನ್ಸೋದೇ ಇಲ್ಲ. ಆಮೇಲೆ ಇದೂ ಅಷ್ಟೇ, ಇದು ಕೂಡ ಸೈಡ್ ಬ್ಯಾಗೇನೆ. ಇದು ಕೂಡ ಹಿಂಗೆ ಹಾಕೊಂಡು ಹೋಗ್ಬೇಕು. ನನ್ಗೆ ಇವೆರಡು ಬ್ಯಾಗ್ ನನ್ಗೆ ಇಷ್ಟ ಆಗಲ್ಲ. ಈ ತರ ಬ್ಯಾಗ್ಗಳು ಇಷ್ಟ ಆಗಲ್ಲ ನನಗೆ, ನಾನು ಯೂಸು ಮಾಡಲ್ಲ. ನನಗೇನಿದ್ರು ಈ ತರ ಬ್ಯಾಗ್ ನನಗೆ ಸ್ಕೂಲ್ ಬ್ಯಾಗ್ ತರನೇ, ಕಾಲೇಜ್ ಬ್ಯಾಗ್ ತರನೇ ಇಷ್ಟ. ಎರಡು ಕಡೆ ಹಿಂಗೆ ಹಾಕೊಂಡು ಕ್ಲೀನ್ ಆಗಿ ಕಂಫರ್ಟಬಲ್ ಆಗಿರುತ್ತೆ ಹೋಗಕ್ಕೆ. ಸೊ ಇವತ್ತು ಮಾಡೋಣ ನನ್ನ ಬ್ಯಾಗಲ್ಲಿ ಏನಿದೆ. ನನ್ನ ಬ್ಯಾಗಲ್ಲಿ ಏನಿದೆ ಅಲ್ಲಲ್ಲ, ಡೋರಾ ಸಾಂಗ್ ಏನದು. ನನ್ನ ಬ್ಯಾಗಲ್ಲಿ ತುಂಬಿಕೊಂಡಿದೆ ನನಗ್ ಬೇಕಾದದೆಲ್ಲ, ಏನು ಬೇಕೋ ನೀವೇ ಕೇಳಿ ಕೊಡುವೆ ನಾನೆಲ್ಲ. ಬ್ಯಾಗ್ 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 ಮ್ಯಾಜಿಕ್ ಬ್ಯಾಗ್ 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 ಬ್ಯಾಗ್. ಸೊ ಇವತ್ ನಾವು ಈ ಬ್ಯಾಗ್ ಅಲ್ಲಿ ಏನಿದೆ ನೋಡೋಣ. ಫಸ್ಟ್ ನಿಮ್ಗೆ ನನ್ನ ಬ್ಯಾಗ್ದು ಕೀ ಚೈನ್ ತೋರಿಸ್ತೀನಿ. ಈ ಚೈನ್ ಬಂದ್ಬಿಟ್ಟು ಕಾಣಿಸ್ತೈತೆ ನಿಮ್ಗೆ. ಈ ಚೈನ್ ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಕೊಡ್ಸಿದ್ ನನ್ಗೆ, ಯಾವ್ದೋ ಒಂದು ಟ್ರಿಪ್ ಅಲ್ಲಿ ನನ್ಗೆ. ನಾನು, ನಮ್ಮ ಅಕ್ಕ, ನಮ್ಮ ತಮ್ಮ, ನನ್ನ ತಂಗಿದಿರು ಎಲ್ಲಾರು ಹೋಗ್ತಿರುವಾಗ, ನಮ್ಮ ಅಕ್ಕಂದಿರು ಎಲ್ಲಾರು ಇದ್ರು. ಅವಾಗ ಎಲ್ಲರಿಗೂ ನಮ್ಮ ದೊಡ್ಡಮ್ಮ ಇದ್ರ ಕೊಡ್ಸಿದ್ದು. ಒಂದೇ ತರ ಅಲ್ಲ, ಎಲ್ಲಾರು ಏನೇನೋ ಹ್ಯಾರಿ ಪಾಟರು, ಏನೇನೋ ಇಂಗ್ಲಿಷ್ದು ಮೂವೀಸ್ದು ಏನೇನೋ ತಗೊಂಡ್ರು. ನನಗೆ ಇದು ಏನಂತ ಗೊತ್ತಿಲ್ಲ. ಬಟ್ ಅದ್ರ ದೆವ್ವ ಇದೆಯಲ್ಲ, ನನ್ನ ಬ್ಯಾಗಿಗೆ ಮ್ಯಾಚ್ ಆಗುತ್ತೆ ಅಂತ ತಗೊಂಡೆ. ಇದು ನನ್ನ ಬ್ಯಾಗು ರೆಡ್, ಇದ್ರಲ್ಲೂ ಸ್ವಲ್ಪ ರೆಡ್ ಇದೆ ಒಂಥರ. ಆಮೇಲೆ ಇದು ರೊಟೇಟ್ ಬೇರೆ ಆಗ್ತಿತ್ತು, ನಂಗೆ ಒಂಥರ ಚೆನ್ನಾಗಿತ್ತು ಅನ್ಸ್ತು. ಸೊ ಇದು ತಗೊಂಡೆ, ನನಗೆ ತುಂಬಾ ಇಷ್ಟ. ಇದೊಂದು ಕೀ ಚೈನ್ ಹಾಕೊಂಡಿದೀನಿ. ಅದ್ ಬಿಟ್ರೆ ಇಲ್ಲಿ ಫ್ರಂಟ್ ಜಿಪ್ ಅಲ್ಲಿ ಒಂದು ಕೀ ಚೈನ್ ಹಾಕೊಂಡಿದೀನಿ. ಇದು ಗಾರ್ಡಿಯನ್ ಬೆಲ್. ನಿಮ್ಗೆ ಗೊತ್ತಿರೋ ಪ್ರಕಾರ ಎಲ್ರು ಬೈಕ್ಗಳಿಗೆ ಹಾಕ್ತಾರೆ ಮುಂದೆಗಡೆ. ಬಟ್ ಆದ್ರೆ ನಾನು ಬೈಕ್ಗೆ ಹಾಕಿಲ್ಲ. ಯಾಕಂದ್ರೆ ನಮ್ಮಮ್ಮ ಕೀ ಚೈನ್, ರಾಘವೇಂದ್ರ ಸ್ವಾಮಿ ಕೀ ಚೈನ್ ಹಾಕಿದ್ದಾರೆ ಗಾಡಿಗೆ. ಸೊ ನಾನು ಬಂದ್ಬಿಟ್ಟು ನಮ್ಮಮ್ಮ ಕೊಡ್ಸಿರೋದು, ಇದು ನನ್ಗೆ ನಮ್ಮಮ್ಮ ಕೊಡ್ಸಿರೋದು. ನಾನು ಬ್ಯಾಗ್ ಹಾಕೊಂಡ್ಬಿಟ್ಟಿದ್ದೀನಿ. ಬ್ಯಾಗ್ ಒಳಗೆ ಇದು ಫುಲ್ ಸೌಂಡ್ ಹಿಂಗೆ ಜಿಗು ಜಿಗು, ಬ್ಯಾಗ್ ಹಿಂಗೆ ಎತ್ಕೊಂಡು ಹೋದಾಗೆಲ್ಲ ಜಿಗು 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 ಈ ತರ ಸೌಂಡ್ ಬರುತ್ತೆ. ಚೆನ್ನಾಗಿ ಸೌಂಡ್ ಬರುತ್ತೆ ಗೈಸ್. ಇದು ಥರ ನೋಡಕ್ಕೂ ಕ್ಯೂಟಾಗಿ ಚೆನ್ನಾಗೈತೆ. ಇದನ್ನ ಒಳಗಡೆ ಹಾಕ್ತೀನಿ ಕ್ಲೀನಾಗಿ, ಯಾಕಂದ್ರೆ ಅದು ಹಾಳಾಗ್ಬಾರ್ದು. ನಮ್ಮ ಮಮ್ಮಿ ಕೊಡ್ಸಿರೋದು. ಸೊ ಬ್ಯಾಗಲ್ಲಿ ಏನಿದೆ ನೋಡೋಣ ಬನ್ನಿ. ಫಸ್ಟ್ ಜಿಪ್ ಅಲ್ಲಿ ಬಂದ್ಬಿಟ್ಟು ಒಂದು ಬಯೋಕೆಮಿಸ್ಟ್ರಿ ಬುಕ್ ಇದೆ ಗೈಸ್. ಇಷ್ಟು ದಪ್ಪದೊಂದು ಬಯೋಕೆಮಿಸ್ಟ್ರಿ ಬುಕ್ಕು. ಈ ಬುಕ್ ನಾನು ಇವತ್ತು ತಗೊಂಡೋಗಿದ್ದೆ ಕಾಲೇಜಿಗೆ, ತಗೊಂಡ್ಬರ್ಲಿಕ್ಕೆ ಹೇಳಿದ್ರು ನಮ್ಮ ಲೆಕ್ಚರರ್ಸು. ತಗೊಂಡೋಗಿದ್ದೆ. ಇದು ಒಂದು
ಅನಾಟಮಿ ಬುಕ್ ಇದೆ, ಹೆಡ್ ಅಂಡ್ ನೆಕ್ದು ಅನಾಟಮಿ ಬುಕ್ ಇದೆ. ಒಂದ್ ಸ್ವಲ್ಪ ಓದ್ಬೇಕಿತ್ತು, ತಗೊಂಡೋಗಿದ್ದೆ. ಅದು ಎಷ್ಟು ಓದ್ದೆ ಅಂತೆಲ್ಲ ಕೇಳ್ಬೇಡಿ, ತಗೊಂಡೋಗಿದ್ದೆ ಅಷ್ಟೆ. ಅದಾದ್ಮೇಲೆ ಇದೊಂದು ಶೀಟ್, ಮೈಕ್ರೋಬಯಾಲಜಿ ಶೀಟ್. ಇಷ್ಟೇ ಬುಕ್ಸ್ ಇಷ್ಟೇ ಇರೋದು. ಅದ್ ಬಿಟ್ರೆ ಇಲ್ಲಿ ಒಳಗಡೆ ಇನ್ನೊಂದು ಜಿಪ್ ಇದೆ. ಇದು ಒಳಗಡೆ ಹಿಂಗೆ ವೆಲ್ಕ್ರೋ ಜಿಪ್ ಇದೆ. ಇಲ್ಲಿ ಎಷ್ಟು ಪೆನ್ಗಳಿದೆ ಗೊತ್ತಾ? ನನಗೆ ಹೈಲೈಟರ್ಸ್ ಅಂದ್ರೆ ಭಾರಿ ಇಷ್ಟ. 3 ನನ್ಗೆ ಹೈಲೈಟರ್ಸ್ ಅಂದ್ರೆ ಭಾರಿ ಇಷ್ಟ ಗೈಸ್. ಈ ಜಿಪ್ ಅಲ್ಲಿ ಒಂದು ಹೈಲೈಟರ್ ಇದೆ, ತೋರಿಸ್ತೀನಿ ರೀ. ಇದು ಗ್ರೀನು, ಬ್ಲೂ, ಆರೆಂಜು, ಪರ್ಪಲ್. ನಂಗೆ ಸಖತ್ ಇಷ್ಟ ಹೈಲೈಟರ್ಸ್ ಅಂದ್ರೆ. ಅದಾದ್ಮೇಲೆ ಪೆನ್ಗಳು ಎಷ್ಟಿದೆ ಗೊತ್ತಾ? ಇದು ಗೈಸ್ ಬಂದು, ಇದು ನಂದಲ್ಲ, ಇದು ಕೂಡ ನಂದಲ್ಲ, ಇದು ಕೂಡ ನಂದಲ್ಲ, ಇದು ನಂದು. ನಮ್ಮ ಮಮ್ಮಿ ಕೊಡ್ಸಿರೋ ಪೆನ್ ಇದು. ಇದು ನಂದು, ಇದು ನಮ್ಮ ಅಪ್ಪ ಕೊಡ್ಸಿರೋ ಪೆನ್ನು. ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಇದು ನಂದಲ್ಲ, ಬೇಂಚಡೆ ಇತ್ತು. ಇದು ಸ್ಕೇಲು ನಂದಲ್ವೇ ಅಲ್ಲ. ಈ ಸ್ಕೇಲು ನಂದಲ್ಲ, ಈ ಸ್ಕೇಲ್ ನಂದು. ಇಷ್ಟು ನಂದಲ್ಲ, ಇಷ್ಟು ನಂದು. ಇಷ್ಟು ಬಂದ್ಬಿಟ್ಟು ಅದೇ ಇದು ಕಾಲೇಜ್ ಕ್ಲಾಸ್ಗಳು ನಡೀತಾ ಇರುವಾಗ ಕೆಳಗಡೆ ಎಲ್ಲ ಬಿದ್ದಿರುತ್ತಲ್ಲ, ಬೇಂಚಡೆ ಎಲ್ಲ ಇರುತ್ತಲ್ಲ, ಆ ಸೈಡ್ ಈ ಸೈಡ್ ಹೋಗುವಾಗ ಬಿದ್ದಿರೋ ಪೆನ್ಗಳನ್ನೆಲ್ಲ ನಾನು ಏನ್ ಮಾಡ್ತೀನಿ, ತಗೊಂತೀನಿ, ಬರಿತೀನಿ. ಅದಾದ್ಮೇಲೆ ಮತ್ತೆ ಯಾರಿಗಾದ್ರೂ ಪೆನ್ ಇರಲ್ಲ, ಪೆನ್ ಕೇಳ್ತಾರಲ್ವಾ, ಅವಾಗ ಈ ಪೆನ್ಗಳನ್ನ ಕೊಟ್ಬಿಡ್ತೀನಿ. ನನ್ನ ಪೆನ್ ಮಾತ್ರ ನನ್ನ ಹತ್ರ ಇಟ್ಕೊಂತೀನಿ, ಕೇಳ್ದಾಗ ಈ ಪೆನ್ ಕೊಟ್ಬಿಡ್ತೀನಿ. ನಾಳೆ ಅಷ್ಟರಲ್ಲಿ ಪೆನ್ಗಳೆಲ್ಲ ಖಾಲಿ ಆಗ್ಬಿಡ್ತವೆ, ಆಯ್ತಾ? ದೇಪಿರೋದೆಲ್ಲ ಗೈಸ್ ಎತ್ಕೊಂಡಿರೋದು, ದೇಪಿರೋದಲ್ಲ, ಕದ್ದಿರೋದು ಅನ್ಕೊಂಡ್ಬಿಡ್ಬೇಡ್ರಿ. ಆಮೇಲೆ ನಾನು ಕದ್ದಿಲ್ಲ, ಬಿದ್ದಿರೋದನ್ನ ಎತ್ಕೊಂಡೆ, ಆಮೇಲೆ ಮತ್ತೆ ನಾಳೆ ಕೊಟ್ಬಿಡ್ತೀನಿ ಅದನ್ನ. ಒಂದ್ ಎರೇಸರು, ಅದ್ ನಂದೆ ಎರೇಸರ್ ನಂದೆ. ಇದ್ಯಾವುದೋ ಹೇರ್ ಪಿನ್ನು. ಇದು ಈ ಪಿನ್ ಬಂದ್ಬಿಟ್ಟು ನಮ್ಮ ಅಕ್ಕ ಮದ್ವೆ ಟೈಮಲ್ಲಿ ಬ್ಯಾಗ್ನ ಮೇಕಪ್ ಬ್ಯಾಗ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಅವಾಗ ಈ ಪಿನ್ನು. ಇದು ನನ್ನ ಫೇವ್ರೆಟ್ ಜಾಕೆಟು. ಈ ಜಾಕೆಟ್ ಬಂದು ನನಗೆ ನಮ್ಮ ಅಮ್ಮ ಕೊಡ್ಸಿರೋ ಜಾಕೆಟ್. ಇದು ನಮ್ಮಮ್ಮ ಕೊಡ್ಸಿರೋ ಜಾಕೆಟು. ಈ ಜಾಕೆಟ್ ಒಂಥರ ನಂಗೆ ಸಖತ್ ಇಷ್ಟ. ಒಂಥರ ಬೆವರು ವಾಸನೆ ಬರ್ತದೆ, ಅದು ಬೇರೆ ವಿಷಯ. ಅದು ಚೆನ್ನಾಗೈತೆ. ಬಟ್ ಆದ್ರೆ ಈ ಜಾಕೆಟ್ ನನಗೆ ತುಂಬಾ ಇಷ್ಟ. ನಾನು ಆಲ್ಮೋಸ್ಟ್ ಯಾವಾಗ್ಲೂ ಈ ಜಾಕೆಟ್ ಹಾಕೊಳ್ಳೋದು ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಬ್ಲಾಗ್ಸ್ ಅಲ್ಲಿ. ಯಾವಾಗ್ಲೂ ನಾನು ಈ ಜಾಕೆಟ್ ಹಾಕೊಂಡಿರ್ತೀನಿ. ಕಂಫರ್ಟಬಲ್, ಒಂಥರ ಚೆನ್ನಾಗಿ ಫೀಲ್ ಕೊಡುತ್ತೆ, ಹಾಕೊಂಡಂಗೆ ಅನ್ಸಲ್ಲ, ಒಂಥರ ಕಂಫರ್ಟಬಲ್ ಫೀಲ್ ಕೊಡುತ್ತಿದ್ದು ಈ ಜಾಕೆಟ್. ಆಮೇಲೆ ವಾಟರ್ ಬಾಟಲ್ ನೀರೈತೆ, ನೀರ್ ಕುಡಿಯೋಣ. ಇದು ವಾಟರ್ ಬಾಟಲ್ ನಂದು. ಇದು ಕೂಡ ನಂಗೆ ತುಂಬಾ ಇಷ್ಟ, ಯಾಕಂದ್ರೆ ಇದು ಕೂಡ ನಂಗೆ ನಮ್ಮಮ್ಮ ಕೊಡ್ಸಿರೋದು. ಚೆನ್ನಾಗೈತೆ, ಒಂಥರ ಇಷ್ಟ ನನಗೆ. ಆಕ್ಚುಲಿ ಒಂದು ಬಾಟಲ್ದು ಒಂದು ಕತೆ ಇದೆ. ನಾನು ಫಸ್ಟ್ PUC ಇರುವಾಗ ನಂಗೆ ನಮ್ಮಮ್ಮ ಒಂದು ಬಾಟಲ್ ಕೊಡ್ಸಿದ್ರು. ಸೇಮ್ ಈ ತರ, ನನ್ಗೆ ಈ ತರ ಬಾಟಲ್ಗಳಂದ್ರೆ ತುಂಬಾ ಇಷ್ಟ ಆಗ್ತವೆ. ನಮ್ಮಮ್ಮ ನನ್ಗೆ ಈ ತರದ್ದೇ ಒಂದು ಬಾಟಲ್ ಕೊಡ್ಸಿದ್ರು. ನಾನು ಆದ್ರೆ ಅದನ್ನ ಏನ್ ಮಾಡ್ಬಿಟ್ಟಿದ್ದೆ, ಬಸ್ಸಲ್ಲಿ ತರೋವಾಗ ಸ್ವಲ್ಪ ಶೋಕಿ ಮಾಡೋಣ ಅಂದ್ಬಿಟ್ಟು, ಏನೋ ಗೊತ್ತಿಲ್ಲ ನನ್ಗೆ, ಒಟ್ಟಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಏನೋ ಅದು ನನ್ಗೆ ಗೊತ್ತಿಲ್ಲ. ಬಟ್ ಅದೇ ಬಸ್ಸಲ್ಲಿ ಬರೋವಾಗ ಈ ತರ ಸೈಡ್ ಪೌಚ್ಗಳಲ್ಲಿ ಬಾಟಲ್ನ ಇಕ್ಕೊಂಬಂದ್ಬಿಟ್ಟಿದೀನಿ. ಬ್ಲ್ಯಾಕ್ ಕಲರ್ ಬಾಟಲ್ ಸಖತ್ತಾಗಿತ್ತು, ಒಂಥರ ಸೇಮ್ ಇದೇ ತರ ಇತ್ತು. ಬಟ್ ಆದ್ರೆ ಒಂಥರ ಚೆನ್ನಾಗಿತ್ತು. ಅದು ಹಾಟ್ ಅಂಡ್ ಕೋಲ್ಡ್ ವಾಟರ್ ಬಾಟಲ್. ಅದು ಎರಡೇ ದಿನಕ್ಕೆ ಕಳೆದೋಯ್ತು. ಅದಾದ್ಮೇಲೆ ಬಂದು ನಾನು ನಮ್ಮ ಮಮ್ಮಿಗೆ ಹೇಳಿದ್ದೆ, ಅಮ್ಮ ಕಳೆದೋಯ್ತು ಕಣಮ್ಮ ಅಂತ ಅಂದೆ. ನಮ್ಮಮ್ಮ ಏನು ಬೈಲಿಲ್ಲ ಪಾಪಚ್ಚಿ. ಆದ್ರೆ ಒಂದ್ ಸ್ವಲ್ಪ ದಿನ ವಾಟರ್ ಬಾಟಲ್ ನನಗೆ ಕೊಡ್ಸಿರ್ಲಿಲ್ಲ. ಅದಾದ್ಮೇಲೆ ನನಗೆ ನೀಟ್ ಲಾಂಗ್ ಟರ್ಮ್ ಎಲ್ಲ ಆದ್ಮೇಲೆ ಈ ಕಾಲೇಜಿಗೆ ಸೇರ್ಕೊಂಡಾಗ ನನಗೆ ನಮ್ಮಮ್ಮ ಈ ವಾಟರ್ ಬಾಟಲ್ ಕೊಡ್ಸಿದ್ದು.
ನಾನು ಮತ್ತೆ ಇದನ್ನ ಎಲ್ಲೂ ಈಚೆಗಡೆ ಇಟ್ಕೊಳಕ್ಕೆ ಹೋಗಿಲ್ಲ, ನೀಟಾಗಿ ಬ್ಯಾಗ್ ಒಳಗಡೆ ಹಾಕೊಂಡ್ಬಿಡ್ತೀನಿ. ಯಾಕಂದ್ರೆ ನಮ್ಮಮ್ಮ ಹೇಳ್ಬಿಟ್ಟು ಕೊಡ್ಸಿದ್ರು, ನೀನ್ ಏನಾದ್ರೂ ಈ ಬಾಟ್ಲು ಕಳ್ದಾಕೊಂಡ್ರೆ ನಾನು ನಿಂಗೆ ನೆಕ್ಸ್ಟ್ ವಾಟರ್ ಬಾಟ್ಲ್ ಕೊಡ್ಸಲ್ಲ ಅಂತ ಹೇಳ್ಬಿಟ್ಟು ಕೊಡ್ಸಿದ್ರು. ಅದಕ್ಕೆ ಇದನ್ನ ಮಾತ್ರ ನಾನು ಎಲ್ಲೂ ಬಿಡೋದೇ ಇಲ್ಲ, ಎಲ್ಲ ಕ್ಲೀನಾಗಿ ಇಟ್ಕೊತೀನಿ, ಕ್ಲೀನಾಗಿ ಎಲ್ಲ ವಾಶ್ ಮಾಡ್ಬಿಟ್ಟು. ಸೊ ಒಂದು ಬಾಟ್ಲು ಇದನ್ನ ನೋಡಿದ ತಕ್ಷಣ ನೀವು ಶಾಕ್ ಆಗ್ತೀರಾ. ಯಾಕೆ ಅಂತಂದ್ರೆ ಇವತ್ತು ತಗೊಂಡೋಗಿರೋ ಊಟದ ಡಬ್ಬಿನ ಇನ್ನು ತೆಗ್ದಿಲ್ಲ. ಇದು ನಮ್ಮ ನೋಡಿದ್ರೆ ಬೈತಾರೆ. ಸೊ ಊಟದ ಡಬ್ಬಿ ಇವತ್ತು ತಗೊಂಡೋಗಿದ್ದೆ ಬೆಳಗ್ಗೆ, ಅದನ್ನ ಸಿಂಕ್ಗೆ ಹಾಕ್ಬೇಕು, ಹಾಕಿಲ್ಲ. ಅದಾದ್ಮೇಲೆ ನನ್ನ ಬ್ಯಾಗಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನ್ ಗೊತ್ತಾ? ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ನಮ್ಮಮ್ಮ ನಮ್ಮ ಅಜ್ಜಿ ಯಾವಾಗ್ಲೂ ಇದನ್ನ ಹಾಕ್ತಾ ಇರ್ತಾರೆ ನನ್ನ ಬ್ಯಾಗ್ ಒಳಗಡೆ. ಊಟ ತಗೊಂಡ್ ಹೋಗ್ಬೇಕಾದ್ರೆ ದೃಷ್ಟಿ ಆಗ್ಬಾರ್ದು ಅಂದ್ಬಿಟ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಯಾವಾಗ್ಲೂ ಬ್ಯಾಗಲ್ಲಿ ಹಾಕಿರ್ತಾರೆ. ಅದನ್ನ ತೆಗಿಯಕ್ಕೆ ಹೋಗಲ್ಲ, ಬ್ಯಾಗಲ್ಲೇ ಹಾಕೊಂಡಿರ್ತೀನಿ. ಇದು ಹೇರ್ ಕ್ಲಿಪ್, ಹೇರ್ ಕ್ಲಚ್ಚರು. ನಾನು ಇದನ್ನ ಯೂಸ್ ಜಾಸ್ತಿ ಅಷ್ಟಾಗಿ ಮಾಡಕ್ ಹೋಗಲ್ಲ. ಸೊ ಒಳಗಡೆ ಹಾಕ್ಬಿಟ್ಟು ಇದೊಂದು ತಾಯ್ತಾ ಇದೆ, ಇದು ಯಾವಾಗ್ಲೂ ನನ್ನ ಬ್ಯಾಗಲ್ಲಿ ಇರುತ್ತೆ. ಯಾಕಂದ್ರೆ ಕತ್ತಲ್ಲಿ ರಾಘವೇಂದ್ರ ಸ್ವಾಮಿ ಡಾಲರ್ ನಾನು ಯಾವಾಗ್ಲೂ ಹಾಕೊಂಡಿರ್ತೀನಿ, ರಾಘವೇಂದ್ರ ಸ್ವಾಮಿ ಕತ್ತಲ್ಲಿ. ಆಮೇಲೆ ಕೈಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ರಿಂಗ್ ಇರುತ್ತೆ. ಇಲ್ಲಿ ಕೂಡ ಇಲ್ಲಿ ರಾಘವೇಂದ್ರ ಸ್ವಾಮಿದೇ ಡಾಲರು. ಇದು ಆಂಜನೇಯ ಸ್ವಾಮಿ, ಇದು ರಾಘವೇಂದ್ರ ಸ್ವಾಮಿ. ಇದೊಂದು ಯಾವಾಗ್ಲೂ ಬ್ಯಾಗಲ್ಲಿ ಇರುತ್ತೆ. ಒಂಥರ ದೈವ ಭಕ್ತಿ ಸ್ವಲ್ಪ ಜಾಸ್ತಿ, ನನಗೆ ದೇವ್ರ ಭಕ್ತಿ ಸ್ವಲ್ಪ ಜಾಸ್ತಿ ಇದೆ. ಅಮ್ಮನಿಂದ ಬಂದಿದ್ದು ನನಗೆ ಓಕೆ, ಹಂಗೆಲ್ಲ ಇಟ್ಕೊತೀನಿ ನಾನು. ಆಮೇಲೆ ಪಿನ್ ಬಾಕ್ಸ್, ಸ್ಟೇಪ್ಲರ್ ಪಿನ್ ಬಾಕ್ಸು. ಅದಾದ್ಮೇಲೆ ಇದು ಶುಗರ್ದು ಒಂದು ಲಿಪ್ಸ್ಟಿಕ್ಕು, ಹಚ್ಕೊಳಲ್ಲ ಬಟ್ ಇಟ್ಕೊಂಡಿಡ್ತೀನಿ ಎಮರ್ಜೆನ್ಸಿಗೆ. ಯಾವಾಗಾದ್ರೂ ಹಿಂಗೆ ಪಟ್ ಅಂತ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಪಟ್ ಅಂತ ಹಾಕೊಂಡು ಹೋಗ್ಬಿಡುತ್ತೆ. ಆಮೇಲೆ ನನ್ನ ಹತ್ರ ಒಂದು ಪೌಚ್ ಇದೆ ಗೈಸ್, ಪೌಚ್ ಇದೆ. ಬಟ್ ಅದ್ರ ಈ ಪೌಚ್ ನಾನು ಯೂಸ್ ಮಾಡಲ್ಲ, ಯಾಕಂದ್ರೆ ಪೆನ್ಗಳನ್ನೆಲ್ಲ ನಾನು ಹಂಗೆ ಹಾಕೊತೀನಿ, ಹಂಗೆ ಎತ್ಕೊತೀನಿ. ಆಮೇಲೆ ನನಗೆ ಈ ಪೆನ್ನ ಮಾತ್ರ ನಾನು ತುಂಬಾ ಸೇಫಾಗಿ ಇಟ್ಕೊಂಡಿದ್ದೀನಿ. ಇದು ಪಾರ್ಕರ್ ಪೆನ್ನು. ನಮ್ಮಮ್ಮ ನನಗೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಲ್ಲಿ ಈ ಪೆನ್ ಕೊಡ್ಸಿದ್ದು. 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ನಮ್ಮಮ್ಮ ಈ ಪೆನ್ ಕೊಡ್ಸಿದ್ದು. ಒಂಥರ ಅವಾಗಿನ ನಾನು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ದಿದ್ದೆ. ಅದ್ ಬಿಟ್ರೆ PUC ಎಕ್ಸಾಮ್ ಬರ್ದಿದ್ದೆ ಈ ಪೆನ್ನಲ್ಲಿ. ಆಮೇಲೆ ಈ ಪೆನ್ ಯೂಸೇ ಮಾಡಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ ಜೊತೆಗೆ. ಒಂಥರ ಇಷ್ಟ ಗೈಸ್, ತುಂಬಾ ಇಷ್ಟ ನನಗೆ. ಈ ಥರದ್ದು ಇನ್ನೂ ಒಂದೆರಡು ಪೆನ್ ಕೊಡ್ಸಿದ್ದಾರೆ, ಬಟ್ ಅದು ಒಳಗಡೆ ಇದೆ, ಎಲ್ಲಿದೆ ಅಂತ ಗೊತ್ತಿಲ್ಲ, ಇದೆ. ಬಟ್ ಆದರೆ ಇದು ಮಾತ್ರ ನಂಗೆ ತುಂಬಾ ಇಷ್ಟ, ಈ ಪಾರ್ಕರ್ ಪೆನ್. ಫಸ್ಟ್ ಟೈಮ್ ನಾನು ಪಾರ್ಕರ್ ಪೆನ್ ಇದೇ ಯೂಸ್ ಮಾಡಿದ್ದು, ನಮ್ಮ ಅಮ್ಮ ಕೊಡ್ಸಿರೋದು. ತುಂಬಾ ಪ್ರೀಶಿಯಸ್ ಈ ಪೆನ್ ನನಗೆ. ವಿಕ್ಸ್ ಇದೆ. ವಿಕ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಅವಾಗ ನಂಗೆ ತಲೆನೋವು ಬಂದ್ಬಿಡುತ್ತೆ. ಸೊ ತಲೆನೋವಿಗೆ ವಿಕ್ಸ್ ಬೇಕೇ ಬೇಕು. ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಲ್ಲ, ಸರಿ, ವೆರಿ ಇಂಪಾರ್ಟೆಂಟ್ ವಿಕ್ಸ್. ಇದೊಂದು ಲಾಸ್ಟ್ ಜಿಪ್ಪು. ಈ ಜಿಪ್ಪಲ್ಲಿ ಏನಿದೆ? ಇದು ನಂದು ಬ್ಯಾಗ್ ರೈನ್ ಕೋಟು. ನನಗೆ ಏನ್ ನೆಂದ್ರು ನಾನ್ ನೆಂದ್ರು ಕೂಡ ನನ್ನ ಬ್ಯಾಗ್ ನೆನಿಬಾರ್ದು. ನನ್ನ ಬ್ಯಾಗ್ ನಂಗೆ ತುಂಬಾ ಇಷ್ಟ. ಸೊ ಬ್ಯಾಗ್ ಒಂದು ರೈನ್ ಕೋಟು, ವೈಲ್ಡ್ ಕ್ರಾಫ್ಟ್ ಅವ್ರದ್ದು. ₹50. ಇದು ನಾನು ನೋಡಿರ್ಲಿಲ್ಲ, ಇದು ಇಲ್ಲಿರೋದೇ ನೋಡಿರ್ಲಿಲ್ಲ ನಾನು. ₹50. ವಾ, ನಾಳೆ ಒಂದು ಪ್ಲೇಟ್ ಪಾನಿಪುರಿ ತಿನ್ಕೊಂಡ್ಬಂದ್ಬಿಡ್ತೀನಿ. ಇಯರ್ಪಾಡ್ಸು ತುಂಬಾ ಇಂಪಾರ್ಟೆಂಟು. ಎಡಿಟಿಂಗ್ ಮಾಡೋ ಟೈಮಲ್ಲಿ, ಬಸ್ಸಲ್ಲಿ, ಮೆಟ್ರೋದಲ್ಲೆಲ್ಲ ಕುತ್ಕೊಂಡು ಟ್ರಾವೆಲ್ ತುಂಬ ಹೊತ್ತು ಮಾಡ್ತೀನಿ ನಾನು. ಯಾಕಂದರೆ ಕಾಲೇಜ್ ನಮ್ಮ ಮನೆಯಿಂದ ತುಂಬ ದೂರ. ಸೊ ನನಗೆ ಇಯರ್ಪಾಡ್ಸ್ ಇರಲೇಬೇಕು, ಹಾಡು ಕೇಳ್ತಾ ಇರಬೇಕು. ಇದು ಶುಗರ್ದು ಲಿಪ್ ಜೆಲ್, ವ್ಯಾಸ್ಲಿನ್ ಟೈಪು, ಚೆನ್ನಾಗಿ ಅನಿಸುತ್ತೆ. ಬಸ್ ಟಿಕೆಟ್ಗಳು ನೆನ್ನೆ ನನ್ನ ಬ್ಯಾಗಲ್ಲಿ ತುಂಬ ಇತ್ತು. ನಮ್ಮ ಅಪ್ಪ ಏನು ಮಾಡಿಬಿಟ್ಟಿದ್ರೆ, ಇವತ್ತು ಬೆಳಗ್ಗೆ ನಾನು ಎದ್ದೋಳಕ್ಕಿಂತ ಮುಂಚೆ ಬ್ಯಾಗ್ ಒಳಗಡೆ ಕೈ ಹಾಕಿ ಬಸ್ ಟಿಕೆಟ್ ಎಲ್ಲ ಎತ್ಕೊಂಡು ಬಿಸಾಕ್ಬಿಟ್ಟವ್ರೆ. ಸೊ 2 ಬಸ್ ಟಿಕೆಟ್ ಇರೋದು ಇವತ್ತಿಂದು. ಸ್ಟೇಪ್ಲರ್ ಇದೆ ಗೈಸ್, ಗುಡ್ಗರ್ಲಿದ್ದೀನಿ ನಾನು, ಎಲ್ಲ ಇಟ್ಕೊತೀನಿ. ಬಾರಪ್ಪ. ಅದಾದ್ಮೇಲೆ ಇದಿರ್ಲೇಬೇಕು, ಇಲ್ಲಾಂದ್ರೆ ಫ್ರೀ ಟಿಕೆಟ್ ಇಲ್ಲ ನಮಗೆ. ಅದಾದ್ಮೇಲೆ ವ್ಯಾಸ್ಲಿನ್, ನಮ್ದು ರಾಘವೇಂದ್ರ ಕ್ರಿಯೇಷನ್ಸ್ ವಿಸಿಟಿಂಗ್ ಕಾರ್ಡ್ ಇದೆ. ಒಂದು ಕಾರ್ ಇದೆ ಗೈಸ್. ಇದು ಕಾರ್ ಬಂದ್ಬಿಟ್ಟು ನಾನು ಟ್ರಿಪ್ಪಲ್ಲಿ ತಗೊಂಡಿದ್ದು. ಇದು ಕೀ ಚೈನ್, ಆಕ್ಚುಲಿ ನನ್ನ ಬ್ಯಾಗ್ ಹಾಕೊಂಡಿದ್ದೆ, ಬಟ್ ಅದಕ್ಕೆ ಕಿತ್ತೋಯ್ತದು. ನನಗೆ ಕೀ ಚೈನ್ಗಳಂದ್ರೆ ತುಂಬಾ ಇಷ್ಟ. ಒಂಥರ ಬ್ಯಾಗ್ ತುಂಬಾ ಕೀ ಚೈನ್ಗಳಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇದು ಹಾಕೊಂಡಿದ್ದೆ, ಬಟ್ ಅದಕ್ಕೆ ಕಿತ್ತೋಯ್ತು, ಅದಕ್ಕೆ ಬ್ಯಾಗಲ್ಲಿ ಹಾಕೊಂಡಿದ್ದೀನಿ. ಇದು ಒಂದು ಸ್ಟಿಕ್ಕರು,
ಸ್ಟಿಕ್ಕರ್ ಪ್ಯಾಕೆಟ್ ಬಿದ್ದೋಗ್ತಾ ಇರುತ್ತೆ ಅವಾಗ ಒಂದೊಂದ್ಸರಿ ಇದು, ಅದಕ್ಕೆ ಸ್ಟಿಕ್ಕರ್ ಪ್ಯಾಕೆಟ್. ಇದು ಮೈಕ್. ಇವಾಗ ನಾನು ಮೈಕ್ ಯೂಸ್ ಮಾಡ್ತಿಲ್ಲ, ಯಾಕಂದ್ರೆ ಆಡಿಯೋ ಸ್ವಲ್ಪ ಕ್ಲಿಯರ್ ಇರುತ್ತೆ ಅಂತ ಮೈಕ್ ಏನ್ ಯೂಸ್ ಮಾಡ್ತಿಲ್ಲ ಇವಾಗ. ಬಟ್ ಆದ್ರೆ ಆಲ್ಮೋಸ್ಟ್ ನಾನು ಏನಾದ್ರು ಈಚೆಗಡೆ ವಿಡಿಯೋಗಳು ಮಾಡ್ತಾ ಇದ್ರೆ ಮೈಕ್ ಯೂಸ್ ಮಾಡೇ ಮಾಡ್ತೀನಿ. ಇದು ಚೆನ್ನಾಗಿದೆ ಮೈಕ್ ಗೈಸ್, ಇದು ಚೆನ್ನಾಗಿದೆ. ಮನೆ ಕೀ. ಇದು ಮನೆ ಕೀ ತುಂಬಾ ಚೆನ್ನಾಗಿದೆ. ನಾಗು ನಮ್ಮ ಮಮ್ಮಿ ಹೆಸರು, ರಾಗು ನಮ್ಮ ಅಪ್ಪನ ಹೆಸರು, ವಿನು ನಾನು. ನಾಗು ರಾಗು ವಿನು. ವಾಲೆಟ್ ತುಂಬಾ ಇಂಪಾರ್ಟೆಂಟು. ಸೊ ಇದಾಗಿತ್ತು ನನ್ನ ಬ್ಯಾಗ್ನಲ್ಲಿ ಏನಿದೆ. ನನ್ನ ಬ್ಯಾಗಲ್ಲಿ ತುಂಬಿಕೊಂಡಿದೆ ನನಗೆ ಬೇಕಾದದ್ದೆಲ್ಲ. ಈ ಒಂದು ಬ್ಯಾಗ್ ನನ್ನ ಜೊತೆ ಇದ್ರೆ ಆಲ್ಮೋಸ್ಟ್ ನನಗೆ ಆಯ್ತು, ಅವತ್ತಿನ ದಿನ ಒಂಥರ ಕಂಫರ್ಟಬಲ್. ಈ ಬ್ಯಾಗ್ ಏನೇ ಇಲ್ಲ ಅಂದ್ರೆ ಈ ಬ್ಯಾಗ್ ನನ್ನ ಜೊತೆ ಇದ್ರೆ ಕಂಫರ್ಟಬಲ್ ಫೀಲ್ ನನಗೆ. ಸೊ ಇದಾಗಿತ್ತು ಇವತ್ತಿನ ವಿಷಯ ಅಂತ ಹೇಳ್ತಾ, ಈ ಬ್ಯಾಗ್ ಕೂಡ, ಆಮೇಲೆ ಇದೊಂದು ವಿಷಯ, ಈ ಬ್ಯಾಗ್ ಕೂಡ ನಂಗೆ ನಮ್ಮ ಮಮ್ಮಿನೇ ಕೊಡ್ಸಿದ್ದು. ತುಂಬಾ ಇಷ್ಟ ಈ ಬ್ಯಾಗ್, ಒಂಥರ ಲಕ್ಕಿ ಬ್ಯಾಗ್ ಇದ್ದಂಗೆ ಇದು, ಒಂಥರ ಕಂಫರ್ಟಬಲ್ ಫೀಲ್ ಈ ಬ್ಯಾಗ್. ಈ ಬ್ಯಾಗ್ ತಗೊಂಡು ಆಲ್ಮೋಸ್ಟ್ ಸೆಕೆಂಡ್ ಪಿ ಯು ಸಿ ಫಸ್ಟ್ ಇಯರ್ ಡ್ರಾಪ್, ಸೆಕೆಂಡ್ ಇಯರ್ 3 years 2.5 years 3 years ಆಗಿದೆ ಈ ಬ್ಯಾಗ್ ತಗೊಂಡು. ಚೆನ್ನಾಗೈತೆ. ಸೊ ಇದಾಗಿತ್ತು ನನ್ನ ಬ್ಯಾಗಲ್ಲಿ ಏನಿದೆ ವ್ಲಾಗ್. ಇದಾಗಿತ್ತು ಇವತ್ತಿನ ವಿಷಯ ಅಂತ ಹೇಳ್ತಾ, ಇದು ವಿ4 ವ್ಲಾಗ್ಸ್ ಇಂದ ನಿಮ್ಮ ಪುಟ್ಟ ತಂಗಿ ವಿ4 ಉನ್ನತ. ಸಿಗುವ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಶುಭರಾತ್ರಿ, ಟಾಟಾ, ಗುಡ್ ಬೈ, ನಮಸ್ತೆ. ಆಫ್ ದ ಕ್ಯಾಮ್ರಾ ಆಫ್ ಮಾಡಿ.